6 ವರ್ಷಗಳಿಂದ ಆಯೋಜಿಸಿಕೊಂಡು ಬರಲಾಗುತ್ತಿರುವ ಆಶಾ ಪ್ರಕಾಶ್ ಶೆಟ್ಟಿ ಸಹಾಯಹಸ್ತ ಯೋಜನೆಯ ನೆರವು ವಿತರಣೆಯ ಕಾರ್ಯಕ್ರಮ ಡಿಸೆಂಬರ್ 25ರಂದು ಮಧ್ಯಾಹ್ನ 3:30ಕ್ಕೆ ಮಂಗಳೂರಿನ ಗೋಲ್ಡ್ ಫಿಂಚ್ ಸಿಟಿಯಲ್ಲಿ ನಡೆಯಲಿದೆ. ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕಾರ್ಯಕ್ರಮದ ರೂವಾರಿ MRG ಗ್ರೂಪ್ನ ಚೇರ್ಮನ್ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ, ಬೆಂಗಳೂರಿನ ಅದಮ್ಯ ಚೇತನ ಫೌಂಡೇಶನ್ನ ಅಧ್ಯಕ್ಷರು ಹಾಗೂ ಸಹ ಸಂಸ್ಥಾಪಕರಾದ ಡಾಕ್ಟರ್ ತೇಜಸ್ವಿನಿ ಅನಂತಕುಮಾರ್, ಪ್ರಮುಖರಾದ ಡಾಕ್ಟರ್ ಎಂ ಮೋಹನ್ ಆಳ್ವ, ಕುರ್ಮೆ ಸುರೇಶ್ ಶೆಟ್ಟಿ, MRG ಗ್ರೂಪ್ನ ಆಡಳಿತ ನಿರ್ದೇಶಕ ಗೌರವ್ ಪಿ ಶೆಟ್ಟಿ ಭಾಗವಹಿಸಲಿದ್ದಾರೆ ಎಂದರು. ಮಾನಸಿಕ ವಿಕಲತೆಯ ಹುಟ್ಟಿನಿಂದ ಬರುವ ದೀರ್ಘಕಾಲೀನ ಚಿಕಿತ್ಸೆಯ ಅವಶ್ಯವಿರುವ ರೋಗಿಗಳಿಗೆ, ಅಂಗವೈಕಲ್ಯ, ಕ್ಯಾನ್ಸರ್ ಮುಂತಾದ ಕಾಯಿಲೆಗಳಿಂದ ಬಾಧಿತರಾಗಿರುವವರಿಗೆ ಆದ್ಯತೆಯಲ್ಲಿ ನೆರವು ನೀಡಲಾಗುವುದು. ವಿವಿಧ ಸಾಧಕರಿಗೆ ಪ್ರೋತ್ಸಾಹ ನೀಡಲಾಗುವುದು ಎಂದರು. ತಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ಪ್ರತಿ ವರ್ಷ ಆಯೋಜಿಸಿಕೊಂಡು ಬಂದಿರತಕ್ಕಂಥ ಆಶಾ ಪ್ರಕಾಶ್ ಶೆಟ್ಟಿ ಸಹಾಯಹಸ್ತ ನೆರವು ಅನ್ನುವ ಈ ಪ್ರಧಾನ ಕಾರ್ಯಕ್ರಮವು ಇದೇ ತಿಂಗಳು ಬರುವ ಡಿಸೆಂಬರ್ 25ನೇ ತಾರೀಕು 25ನೇ ತಾರೀಕು ಗೋಲ್ಡ್ ಫಿಂಚ್ ಸಿಟಿನಲ್ಲಿ ನಡೆಯಲಿದೆ. ಈ ಒಂದು ಕಡಿಮೆ ಸಮಯದಲ್ಲಿ ಬಂದಂತ ಎಲ್ಲ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ನನ್ನ ಸಂಸ್ಥೆ ಮತ್ತು ನನ್ನ ಕುಟುಂಬದ ವತಿಯಿಂದ ಸ್ವಾಗತವನ್ನು ಬಯಸ್ತಾರೆ. ಇಪ್ಪತ್ತೈದನೇ ತಾರೀಕು ಗೋಲ್ಡ್ ಫಿಂಚ್ ಸಿಟಿನಲ್ಲಿ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮದಲ್ಲಿ ಅದಮ್ಯ ಫೌಂಡೇಶನ್, ಅದಮ್ಯ ಚೇತನ ಫೌಂಡೇಶನ್ನ ಅಧ್ಯಕ್ಷರು ತೇಜಸ್ವಿ ಅನಂತಕುಮಾರ್ ಅವರು ಮುಖ್ಯ ಅತಿಥಿಯಾಗಿ ಬರಲಿಕ್ಕಿದ್ದಾರೆ. ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರು ಮೋಹನ್ ಆಳ್ವ ಅವರು ಮತ್ತು ಕಾಪು ಕ್ಷೇತ್ರದ ಶಾಸಕರು ಸುರೇಶ್ ಗುರ್ಮಿ ಅವರು ಅತಿಥಿಯಾಗಿ ಬರಲಿಕ್ಕಿದ್ದಾರೆ. ಹಾಗೆ MRG ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಗೌರವ್ ಶೆಟ್ಟಿ ಮತ್ತು ಅಧ್ಯಕ್ಷರು ಆದ ನಾನು ಪ್ರಕಾಶ್ ಶೆಟ್ಟಿ ನಾವೆಲ್ಲರೂ ಭಾಗವಹಿಸಲಿದ್ದೇವೆ. ಈ ಒಂದು ಕಾರ್ಯಕ್ರಮ ಇದು ನಮ್ಮ ಮನಸ್ಸಿಗೆ ಹೇಗೆ ಬಂತು ಅಂತ ಕೇಳಿದರೆ, ಬಹುಶಃ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ 2019ನೇ ಇಸ್ವಿ ನನ್ನ 60ನೇ ವರ್ಷದ ಹುಟ್ಟುಹಬ್ಬ ಗೋಲ್ಡ್ ಫಿಂಚ್ ಸಿಟಿಯಲ್ಲಿ ಎಲ್ಲ ಸಮಾಜದವರು ಸೇರಿ ಬಹಳ ಸಂಭ್ರಮದಿಂದ ಅದ್ದೂರಿಯಾಗಿ ನಡೆಸಿದರು. ಈ ನಿಟ್ಟಿನಲ್ಲಿ ಸಮಾಜ ನನ್ನಲ್ಲಿಟ್ಟಿರುವ ಒಂದು ಪ್ರೀತಿ, ನನ್ನಿಂದ, ನನ್ನ ಸಂಸ್ಥೆಯಿಂದ ಏನಾದರೂ ಈ ಸಮಾಜಕ್ಕೆ ಕೊಡುಗೆಯನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಅದೇ ವರ್ಷ 2019ನೇ ಇಸ್ವಿಯಲ್ಲಿ 1 ಕೋಟಿ ಆರೋಗ್ಯ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಸಹಾಯವನ್ನು ಮಾಡುವ ಒಂದು ಸಂಕಲ್ಪವನ್ನು ನಾನು ಮಾಡಿಕೊಂಡೆ. ಅದು ಮೊದಲನೇ ವರ್ಷವೇ 1,25,00,000 ವಿತರಣೆಯಾಯಿತು. ಹಾಗೆ 2020, 21, 22, 23 ಅದು ಜಾಸ್ತಿ ಆಗ್ತದ ಆಗಿ 23ನೇ ಇಸ್ವಿಗೆ ಸುಮಾರು 5 ಕೋಟಿ ರೂಪಾಯಿ ವಿತರಿಸಲಾಗಿದೆ. ಅದು ಈ ವರ್ಷ ಸುಮಾರು 6 ಕೋಟಿಗಿಂತಲೂ ಮಿಕ್ಕಿ. ನಾಳೆ 25ನೇ ತಾರೀಕಿಗೆ
ಕೊಡ್ತಾ ಇದ್ದೇವೆ. ನಮ್ಮ ಸಂಸ್ಥೆಯ ಸಿಬ್ಬಂದಿಗಳು, ನನ್ನ ಕುಟುಂಬದ ಸದಸ್ಯರು ಮತ್ತು ಸ್ವಯಂ ಸೇವಕರು, ನನ್ನ ಹಿತೈಷಿಗಳು ಎಲ್ಲರೂ ಸೇರಿ ಆವತ್ತಿನ ಫಲಾನುಭವಿಗಳ ಪಟ್ಟಿಗಳನ್ನು ಅದನ್ನು ಹೇಗೆ ವಿತರಿಸಬೇಕು ಅನ್ನುವ ಒಂದು ಕ್ರಮವನ್ನು ಅವರು ಮಾಡಿ, ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಕಾಸರಗೋಡು ಹಾಗೆ ಶಿವಮೊಗ್ಗ ಇವರಿಗೆ ಅರ್ಜಿಗಳನ್ನು ವಿತರಿಸಿ ಆ ಅರ್ಜಿಗಳನ್ನು ಫಿಲ್ ಮಾಡಿ ಅದನ್ನು ವಾಪಸ್ ಪಡೆದು ಮತ್ತೆ ಎಲ್ಲರೂ ಸಂಕ್ಷಿಪ್ತವಾಗಿ ಪರಿಶೀಲಿಸಿ ಅವರವರ ಕಷ್ಟಕ್ಕೆ ತಕ್ಕಂತೆ ಎಲ್ಲ ಫಲಾನುಭವಿಗಳಿಗೆ ಈ ಒಂದು ನೆರವನ್ನು ವಿತರಿಸಲಾಗುವುದು. ಇದರಲ್ಲಿ ಸುಮಾರು 2750ಕ್ಕೂ ಮಿಕ್ಕಿ ಕುಟುಂಬಗಳನ್ನು ಈಗಾಗಲೇ ಆರಿಸಿದ್ದಾರೆ. ಸುಮಾರು 60 ಸಂಘ ಸಂಸ್ಥೆಗಳನ್ನು ಕೂಡ ಆರಿಸಲಾಗಿದೆ. ಒಂದೊಂದು ಕುಟುಂಬಕ್ಕೆ 10,000ದಿಂದ 1 ಲಕ್ಷದವರೆಗೆ, ಹಾಗೆ ಸಂಘ ಸಂಸ್ಥೆಗಳಿಗೆ 1 ಲಕ್ಷದಿಂದ 10 ಲಕ್ಷದವರೆಗೆ ಕೊಡಲಾಗುತ್ತದೆ. ಬಹುಶಃ ಈ ಒಂದು ಯೋಜನೆ ಅಡಿಯಲ್ಲಿ ಸುಮಾರು 10,000ಕ್ಕೂ ಮಿಕ್ಕಿದ ಜನರಿಗೆ ಸಹಾಯ ಆಗಲಿಕ್ಕಿದೆ. ತಮಗೆ ಗೊತ್ತಿರುವ ಹಾಗೆ ಈ ನೆರವು ಕಾರ್ಯಕ್ರಮ ಒಂದು ಆರೋಗ್ಯ ಕ್ಷೇತ್ರ ಮತ್ತೆ ಶೈಕ್ಷಣಿಕ ಕ್ಷೇತ್ರ, ಕ್ರೀಡಾ ಕ್ಷೇತ್ರ ಮತ್ತು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುವಂತಹ ಸಂಘ ಸಂಸ್ಥೆಗಳನ್ನು ಆಯ್ಕೆ ಮಾಡಲಾಗಿದೆ. ಆಯ್ಕೆ ಮಾಡಲಾದ ಎಲ್ಲ ಫಲಾನುಭವಿಗಳು ಎಲ್ಲ ಸಮಾಜದ, ಎಲ್ಲ ವರ್ಗದ, ಎಲ್ಲ ಧರ್ಮದ ಕುಟುಂಬಗಳಾಗಿರ್ತದೆ. ಇವರನ್ನು 25ನೇ ತಾರೀಕಿಗೆ 3 ಗಂಟೆಗೆ ಗೋಲ್ಡನ್ ಸಿಟಿಯಲ್ಲಿ ನಡೆಯುವ ಈ ಕಾರ್ಯಕ್ರಮದಲ್ಲಿ ಅವರಿಗೆ ಉಚಿತ ವಾಹನಗಳ ಮುಖಾಂತರ ಅವರನ್ನು ಗೋಲ್ಡನ್ ಸಿಟಿಗೆ ಕರೆದುಕೊಂಡು ಬಂದು ಅವರಿಗೆ ಉಪಹಾರದ ವ್ಯವಸ್ಥೆಯನ್ನು ಮಾಡಿ 1 ಗಂಟೆಯ ಸಭಾ ಕಾರ್ಯಕ್ರಮವನ್ನು ಮಾಡಿ ಅಲ್ಲಿ ಸುಮಾರು 20 ಕೌಂಟುಗಳನ್ನು ಹಾಕಿ 2750 ಫಲಾನುಭವಿಗಳಿಗೆ ಆ ಕೌಂಟರ್ನಲ್ಲಿ ಈಗಾಗಲೇ ಫಲಾನುಭವಿಗಳಿಗೆ ಟೋಕನ್ ಇಶ್ಯೂ ಮಾಡಿರ್ತಾರೆ. ಆ ಟೋಕನ್ ಅನ್ನು ತೋರಿಸಿ ಅವರವರು ಚೆಕ್ ಮುಖಾಂತರ ಆ ಒಂದು ನೆರವನ್ನು ಪಡೆಯಲಿದ್ದಾರೆ. ಇದಕ್ಕೆ ಸ್ವಯಂ ಸೇವಕರ ಎಲ್ಲ ಸಹಾಯ ಕೂಡ ಅಲ್ಲಿ ಆಗ್ತದೆ. ಎಲ್ಲಿಯೂ ತೊಂದರೆ ಆಗದಂತೆ ಇದನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ನಡೆಯುವಂತೆ ಬಹಳಷ್ಟು ನಮಗೆ ಹಿತೈಷಿಗಳು, ಸ್ವಯಂ ಸೇವಕರು ಎಲ್ಲ ಸೇರಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿದ್ದಾರೆ. ಈಗಾಗಲೇ ಸುಮಾರು 6 ವರ್ಷದಲ್ಲಿ ನಡೆದುಕೊಂಡು ಬಂದ ಈ ನೆರವು ಕಾರ್ಯಕ್ರಮದಲ್ಲಿ ಈಗಾಗಲೇ ನೆರವು ಪಡೆದ ಸಂಘ ಸಂಸ್ಥೆಗಳು ಆಯಾ ಪರಿಸರದಲ್ಲಿ ಉತ್ತಮ ಪರಿಣಾಮವನ್ನು ಬೀರಿದೆ. ಹಾಗೆ
ನಾವು ಕೈಗೊಂಡ ಈ ಸೇವಾ ರೂಪದ ಕಾರ್ಯಕ್ರಮ ಸಾರ್ವಜನಿಕ ಮನ್ನಣೆಯನ್ನು ಪಡೆದಿರುವುದು ಆಯೋಜಕರಾದ ನಮ್ಮ ಮನಸ್ಸಿಗೆ ಸಮಾಧಾನ ತಂದಿದೆ. ಶಿಕ್ಷಣ ಯೋಜನೆಯಲ್ಲಿ ನೆರವು ಪಡೆದ ಹಲವಾರು ಈಗಾಗಲೇ ಉದ್ಯೋಗ ಪಡೆದಂಥವರು ಇತರರಿಗೆ ಸಹಾಯ ಮಾಡುವಂತಹ ಒಂದು ಹಂತಕ್ಕೆ ತಲುಪಿರುವುದು ನಮಗೆ ಅತ್ಯಂತ ಖುಷಿ ಮತ್ತು ಸಂತೋಷ ಆಗಿದೆ. ತಾವುಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ವಿನಂತಿಸ್ತಾ ಇದ್ದೇವೆ. 2019ರಿಂದ 1,000 ಕುಟುಂಬಗಳಿಂದ ಶುರುವಾಯಿತು. ಹಾಗೆ 1,200 ಆಯಿತು, 1,500, 2,000, ಹೋದ ವರ್ಷ 2,000, ಈ ವರ್ಷ 2,250 ಕುಟುಂಬಗಳಿಗೆ ಕೊಡ್ತಾ ಇದ್ದೇವೆ. ಯಾರಾದ್ರೂ ಫಲಾನುಭವಿ ರಿಪೀಟ್ ಆಗಿದ್ದಾರೆ ಫಲಾನುಭವಿ ನಾವು ಕೆಲವು ಶಿಕ್ಷಣ ಕ್ಷೇತ್ರದಲ್ಲಿ ಅವರಿಗೆ ಶಿಕ್ಷಣಕ್ಕೆ ತೊಂದರೆ ಆಗಬಾರ್ದು ಅಂತೇಳಿ ಅವರು ಶಿಕ್ಷಣ ಕಂಪ್ಲೀಟ್ ಮಾಡುವವರಿಗೆ ಅವರನ್ನು ನಾವು ಫಾಲೋ ಮಾಡಿ ಅವರಿಗೆ ಕೊಡ್ತಾ ಇದ್ದೇವೆ. ಈ ನೆರವು ಒಮ್ಮೆಲೆ ಯಾಕೆ ಕೊಡಬೇಕು? ಇಡೀ ವರ್ಷ ನೀವು ಯಾಕೆ ಕೊಡ್ತಾ ಇಲ್ಲ? ಇಲ್ಲ, ಒಮ್ಮೆಲೆ ಕೊಡುವುದು ನಾವು ಇಡೀ ವರ್ಷ ಕೊಡ್ತಾ ಇದ್ದೇವೆ. ಪ್ರತಿ ವರ್ಷನೂ ಅವ್ರಿಗೆ ಕೊಡ್ತಾ ಇದ್ದೇವೆ. ನೀವು ಈಗ ಒಮ್ಮೆಲೆ ಫಂಕ್ಷನ್ ಮಾಡಿ ಕೊಡ್ತೀರಿ 25th, ಅದನ್ನು ಇಡೀ ವರ್ಷ ಪಾರ್ಟ್ ಬೈ ಪಾರ್ಟ್ ಏನಾದರೂ ಪರ್ಪಸ್ ಉಂಟು ಅದಕ್ಕೆ? ಇಲ್ಲ, ಅದು ಅಂದರೆ ನಾವು ನಮ್ಮ ಸಂಸ್ಥೆಯಿಂದ ಈ ಸ್ಕಾಲರ್ಶಿಪ್ ಡೊನೇಷನ್ಸ್ ಇದೆಲ್ಲ ಪ್ರತಿ ವರ್ಷದಲ್ಲಿ ಪ್ರತಿ ತಿಂಗಳು ನಡೀತಾ ಇರ್ತದೆ. ಆದರೆ 25ನೇ ತಾರೀಕಿನ ಈ ಸಂಕಲ್ಪದಲ್ಲಿ ಈ ಭಾಗದ ಜನರಿಗೆ ಈ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಇದನ್ನು ಮೀಸಲಾಗಿಟ್ಟು 25ನೇ ತಾರೀಕು ಕೊಡಬೇಕು ಅನ್ನೋ ಒಂದು ಸಂಕಲ್ಪ ಮಾಡಿಕೊಡ್ತೀವಿ. ನಿಮಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ದಾನಧರ್ಮ ಮಾಡ್ತಾ ಇದ್ದೀರಿ, ಅದಕ್ಕೆ ಸ್ಫೂರ್ತಿ ನೀಡಿದ ಘಟನೆ ಯಾವುದು? ಈಗ ಫಸ್ಟಿಗೆ ನೀವು ದಾನಧರ್ಮ ಈ ರೀತಿ ಮಾಡ್ತಾ ಇದ್ದೀರಿ, ಬೃಹತ್ ಮಟ್ಟದಲ್ಲಿ 2,700 ಕುಟುಂಬಗಳಿಗೆ ಈ ಸರಿ ದಾನಧರ್ಮ ಮಾಡ್ತಾ ಇದ್ದೀರಿ. ಹಾಗೆ ಇದಕ್ಕೆ ನಿಮಗೆ ಯಾವ ಘಟನೆ ಏನಾದರೂ ಅದಕ್ಕೆ ಹಿನ್ನೆಲೆ ಏನಾದರೂ ಇದೆಯಾ ದಾನಧರ್ಮದ? ನಾನು ಒಬ್ಬ ಸಾಮಾನ್ಯ ಕುಟುಂಬದಿಂದ ಒಂದು ಸಣ್ಣ ಹಳ್ಳಿಯಲ್ಲಿ ಜನಿಸಿ ಬಂದವರು. ನನ್ನ ಕಷ್ಟ ದಿನಗಳನ್ನು ನೋಡಿದ್ದೇನೆ. ನನ್ನ ಬದುಕಿನಲ್ಲಿ ನಾನು ಕಂಡ ದಿನಗಳು, ಆ ಕಷ್ಟ ದಿನಗಳು ಇನ್ನೊಬ್ಬನಿಗೆ ಈ ಥರ ಬರಬಾರದು ಅನ್ನುವ ಒಂದು ನಿಟ್ಟಿನಲ್ಲಿ ನಾನು ಊರು ಬಿಟ್ಟು ನನ್ನ ಜನ್ಮಭೂಮಿ ಬಿಟ್ಟು ಕರ್ಮಭೂಮಿ ಹೋದಾದರೆ ನಾನು ಒಂದು ಸಂಕಲ್ಪ ಮಾಡಿದ ದಿನ ಅದು ಕೂಡ ನನ್ನ ಮನಸ್ಸಿನಲ್ಲಿದೆ. ಒಂದು ಹಂತಕ್ಕೆ ನಾನು ತಲುಪಿದ ಮೇಲೆ ಇದನ್ನು ಮಾಡಲಿಕ್ಕೆ ಶುರು ಮಾಡಿದೆ. ಇದು ನನಗೆ ಇದೇ ನನ್ನ ಸ್ಫೂರ್ತಿ. ಎಜುಕೇಶನ್ ಆಗಲಿ ಇವಾಗ ಬೇರೆಯವರಿಗೆ ಸಹಾಯ ಮಾಡ್ಬೋದು ಅನ್ನೋ ಲೆವೆಲಲ್ಲಿ ನಿಮ್ಮ ಜೊತೆ ವ್ಯಾಲೆಂಟೈನ್ ಆಗಿ ಏನಾದರೂ ಬರ್ತಾ ಇದ್ದಾರಾ? ನಾನು ಅದನ್ನೇ ಹೇಳ್ತೀವಿ. ನಮಗೆ ಈಗಾಗಲೇ ಕೆಲವು ಪತ್ರಗಳು ಬಂದಿದೆ. ನಿಮ್ಮ ಸಂಸ್ಥೆಯಿಂದ ನನ್ನ ವಿದ್ಯೆಗೆ ಪಡೆದುಕೊಂಡ ಸ್ಕಾಲರ್ಶಿಪ್ನಲ್ಲಿ ನಾನು ಈಗ ಉದ್ಯೋಗವನ್ನು ಪಡೆದಿದ್ದೇನೆ. ನನಗೆ ಬರುವ ಆದಾಯದಲ್ಲಿ ನಾನು ಕೂಡ ಒಂದು ಅಂಶವನ್ನು ಸಣ್ಣ ಮಟ್ಟಿನಲ್ಲಿ ಅಲಿನ್ಸೇವ್ ಮಾಡಲಿಕ್ಕೆ ಶುರು ಮಾಡಿದೆ ಅಂತ ಹಲವಾರು ಪತ್ರಗಳು ನಮ್ಮ ಸಂಸ್ಥೆಗೆ ಈಗಾಗಲೇ ಬರ್ತಾ ಇದೆ. ಅಲ್ಲ, ನಿಮ್ಮ ಕೆಲಸದಲ್ಲಿ ಕೈ ಜೋಡಿಸ್ಕೊಳ್ಳಿಕ್ಕೆ ಅಂದ್ರೆ ಸ್ವಯಂ ಸೇವಕರಾಗಿ ಬಂದು ಏನಾದರೂ ನಿಮ್ಮ ಜೊತೆ ಸೇರ್ಕೊಂಡಿದ್ದಾರಾ? ಈ 25ನೇ ತಾರೀಕಿಗೆ ನಡೆಯುವ ಕಾರ್ಯಕ್ರಮದಲ್ಲಿ ನಾವು ನಮ್ಮದೇ ಒಂದು ಸ್ವಯಂ ಸೇವಕರ ಒಂದು ಸಂಘ ಇದೆ. ಅವರೇ ಒಂದು ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಹಾಗೆ ನಾವು ಸ್ಕಾಲರ್ಶಿಪ್ ಬರೋರು ಯಾರು ಬರ್ತಾರೆ ಯಾರು ಬರುವುದಿಲ್ಲ ಅಂತ ನಾವು ಏನು ಅಬ್ಸರ್ವ್ ಮಾಡಕ್ಕೆ ಹೋಗಿಲ್ಲ. ಈಗ ಸೇವೆ ಮಾಡ್ತಾ ಇದ್ರಿ, ರಾಜಕೀಯದ ಮೂಲಕ ಏನಾದರೂ ಸೇವೆ ಮಾಡಬೇಕು ಅಂತ ಏನಾದರೂ ಪ್ಲಾನ್ ಇದೆ? ನನಗೆ ರಾಜಕೀಯದಲ್ಲಿ ನನಗೆ ಇಂಟ್ರೆಸ್ಟೇ ಇಲ್ಲ. ನಾನು ರಾಜಕೀಯಕ್ಕೆ ಹೋಗೋನೇ ಅಲ್ಲ. ಸ್ವಲ್ಪ ಅಲ್ಲಲ್ಲಿ ಹಿಂದೆಗಡೆಯಿಂದ ಕೇಳಿ ಬರ್ತಾ ಇದೆ. ಇಲ್ಲ, ನಿಮ್ಗೆ ಗೊತ್ತಿರುವ ಹಾಗೆ ನನ್ನ ರಾಜ್ಯಸಭೆ ನನಗೆ 2 ಸಲ ನನಗೆ ರಾಜ್ಯಸಭೆಗೆ ನನ್ನ ಹೆಸರು ಹೋಗಿತ್ತು. ಆ ಸಮಯದಲ್ಲಿ ಅದು ಕಾರಣಾಂತರ ಆಗಲಿಲ್ಲ. ನನಗೆ ರಾಜಕೀಯದಲ್ಲಿ ನನಗೆ ಇಂಟ್ರೆಸ್ಟ್ ಕೂಡ ಇಲ್ಲ.